ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿ ಕಮೆಂಟಲ್ಲಿ ಕೇಳಿದರು ಹುರುಳಿ ಜಿಂಕ ಪೌಡರ್ನ. ಆ್ಯಕ್ಚುಲಿ ಇವತ್ತು ಒಂದು ರೆಸಿಪಿ ಹಾಕಿದ್ದೆ, ಅದು ನೋಡಿಬಿಟ್ಟು ಕೇಳಿದರು. ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ. ಇವಾಗ ನೀವು 1 kg ಹುರುಳಿಕಾಳಿಗೆ ನೀವು ಮಾಡ್ತಿದ್ದೀರಾ ಅಂದರೆ ಒಂದು 100 ಗ್ರಾಮಷ್ಟು ಒಣಮೆಣ್ಸಿಕಾಯಿ ಬೇಕು. ಹಾಗೆ ನಿಮ್ಮ ಖಾರಕ್ಕೆ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು, ಕಡಿಮೆನೂ ಕೂಡ ನೀವು ಹಾಕ್ಕೊಳ್ಬೋದು. 1 ಹಿಡಿ ಕರಿಬೇವಿನ ಸೊಪ್ಪನ್ನ ನೀವು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ತೊಗೊಳ್ಳಿ. ಹಾಗೆ 1 kg ನಾನು ಹೇಳ್ತಾ ಇರೋದು, ನಿಮಗೆ ಅಳತೆ ಬೇಕಂದರೆ ನೀವು ಡಬಲ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ವಿ. ಸೊ ಹುರುಳಿಕಾಳು ನಾವು ತೊಗೊಂಡಿರೋದು. ಸೊ ನೆಕ್ಸ್ಟು ಜೀರಿಗೆ ಬೇಕು. ಜೀರಿಗೆ ಆದಮೇಲೆ ಕೊತ್ತಂಬರಿ ಬೀಜ ಬೇಕು, ಅಂದರೆ ಧನಿಯಾ ಕಾಳು ಅಂತೀವಲ್ಲ, ಧನಿಯಾ ಕಾಳು ಬೇಕು. ಅದು ಕೂಡ ಇದನ್ನು 150 ಗ್ರಾಮ್ ತೊಗೊಳ್ಳಿ. ಹಾಗೆ ಜೀರಿಗೆನ ಒಂದು 50 ಗ್ರಾಮಷ್ಟು ತೊಗೊಳ್ಳಿ ಸಾಕು. ಹಾಗೆ ಅರಿಶಿನ ಕೊಂಬು ಬೇಕು, ಒಂದು 4 ತೊಗೊಳ್ಳಿ ಸಾಕು 1 kgಗೆ. ಹಾಗೆ ಈಗ ಒಂದು ದೊಡ್ಡ ಪಾತ್ರೆನ ಇಟ್ಟು ಬಿಸಿ ಮಾಡೋಕ್ಕೆ ಇಟ್ಬಿಡಬೇಕು. ಇಟ್ಟಾದಮೇಲೆ ಹುರುಳಿಕಾಳನ್ನ ನಾವು ಒಂದು ಸೇರಷ್ಟನ್ನ ಹಾಕ್ಕೊಂಡು ಅಥವಾ 1 kg ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪಳ ಬೇಯಬೇಕು ಚೆನ್ನಾಗಿ, ಅಷ್ಟು ಕೂಡ ನೀವು ಚಂದವಾಗಿ ಫ್ರೈ ಮಾಡಬೇಕು. ಅದ್ರ ಸ್ಮೆಲ್ಲೇ ಬರ್ತಾ ಇರುತ್ತೆ ಘಮ ಘಮ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಹಾಗೆ ಈಗ ಧನಿಯಾ ಕಾಳನ್ನು ಅಷ್ಟೇ ಒಂದು 150 ಗ್ರಾಮಷ್ಟು ನೀವು 1 kgಗೆ ಯೂಸ್ ಮಾಡ್ತಿದ್ದೀರಲ್ವಾ, ಸೊ ಒಂದು 150 ಗ್ರಾಮಷ್ಟು ನೀವು ಧನಿಯಾ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ಒಂದು 100 ಗ್ರಾಮಷ್ಟು ಜೀರಿಗೆ, ಹಾಗೆ 1 ಹಿಡಿಯಷ್ಟು ಮೆಂತ್ಯ, ಹಾಗೆಯೇ ಒಂದು 5 ರಿಂದ 6 ಅರಿಶಿನದ ಕೊಂಬು. ಕಲರ್ಗೆ ನಿಮಗೆ ಹೆಂಗೆ ಬೇಕೋ ಹಂಗೆ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡಿ. ಹಾಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ಒಂದು 150 ಅಥವಾ 100 ಗ್ರಾಮು ಸಾಕಾಗುತ್ತೆ. ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ಬಿಸಿಲಲ್ಲಿ ಒಣಗಿಸಿರ್ತೀವಿ, ಬಟ್ ಅದನ್ನು ಕೂಡ ಒಂದು ಸಲ ಕೈಯಾಡಿಸ್ಬಿಟ್ಟು ಬಿಸಿಗೆ ಅದನ್ನು ಕೂಡ ಒಂದು ಪಾತ್ರೆಗೆ, ಟೋಟಲಿ ನಾವೆಲ್ಲ ಹುರಿದಿರ್ತೀವಲ್ಲ ಅದೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಈ ಮಿಷಿನ್ಗಳಲ್ಲಿ ಪೌಡ್ರ್ ಮಾಡಿಸ್ತೀವಿ ನೋಡಿ, ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಆ ಥರ ಇದನ್ನು ಪೌಡ್ರ್ ಮಾಡಿಸ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಕ್ವಾಂಟಿಟಿ ಆದರೆ ಮನೆಯಲ್ಲೇ ಮಾಡ್ಕೊಬೋದು, ಬಟ್ ಇದು ಜಾಸ್ತಿ ಇರೋದ್ರಿಂದ ಮಿಷಿನಿಗೆ ಕೊಡಬೇಕಾಗುತ್ತೆ. ನಿಮಗೆ ಈ ಪೌಡರ್ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.